ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಲಾಸ್ಟ್ ಮಿನಿಟ್ ರಿವಿಷನ್ ಮಾಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳಿವು. ಯಾಕಂದರೆ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇರುವಂತಹ ನಿಮ್ಮ 2025-26ನೇ ಸಾಲಿನ 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸಿಗೆ ಸಂಬಂಧಪಡುವಂಥ ಒಂದು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಬನ್ನಿ, ಹಾಗಾದರೆ ಇವು ತುಂಬ ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಇದು ಅಂತೂ ತುಂಬ ಇಂಪಾರ್ಟೆಂಟ್. ರಿಸಲ್ಟ್ಸ್ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್. ಅಂದರೆ ಕಂಬೈನ್ಡ್ ಫೋರ್ಸಸ್ ವೇರ್ ಡಿಫಿಟೆಡ್, ಬ್ರಿಟಿಷ್ ಸೆಕ್ಯೂರ್ಡ್ ದಿವಾನಿ ರೈಟ್ಸ್, and Robert Clive introduced the whole government, and Nawab Awadh gave 50 lakhs Shah Alam to surrender, and British took over the entire Bengal. ಇವು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಇದು ಒಂದು ಕ್ವಶನ್ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು. Started schools and started colleges, started universities, and free radicals started, fresh thinking began, influence freedom struggle. Okay, ಇವು ಕೂಡ ತುಂಬ ಇಂಪಾರ್ಟೆಂಟ್. Causes of battle of Plassey and misuse of dastaks and black room tragedy and mending force of by ಬ್ರಿಟಿಷ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಬೋರ್ಡ್ ಎಕ್ಸಾಮ್. ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಅಂದರೆ ಬ್ರಿಟಿಷ್ ಒಂದು ಭೂಮಿಯ ಮೇಲೆ ಟ್ಯಾಕ್ಸನ್ನು ಈ ಟ್ಯಾಕ್ಸ್ ಕಟ್ಟುವಂತಹ ನಿಯಮವನ್ನು ಜಾರಿಗೆ ತಂದ ಮೇಲೆ ತುಂಬ ಎಫೆಕ್ಟ್ಸ್ಗಳು ಆಗ್ತದೆ ಇಂಡಿಯಾದಲ್ಲಿ. ಯಾವುದೆಲ್ಲ? ಜಮೀನ್ದಾರ್ಸ್ ಕ್ಲಾಸ್ ಕ್ರಿಯೇಟೆಡ್, farmers exploited, farmers became landless, land became a commodity, and agriculture was commercialized, and money leaders became strong, and farmers had a life of insecurity. ಇವು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ರಿಸಲ್ಟ್ಸ್ ಆಫ್ ದಿ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನದಿಂದ ಏನೆಲ್ಲ ರಿಸಲ್ಟ್ ಆಯಿತು ಅನ್ನೋದು ಫಲಿತಾಂಶ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಡಿ. ಸಿರಾಜ್ ಉದ್ ದೌಲ್ ವಾಸ್ ಡಿಪೀಟೆಡ್. ನೆಕ್ಸ್ಟ್ ಪಾಯಿಂಟ್, ಸಿರಾಜ್ ಉದ್ ದೌಲ್ ವಾಸ್ ಕಿಲ್ಡ್, ಮೀರ್ ಜಾಫರ್ ಬಿಕೇಮ್ ದ ನವಾಬ್, ಮೀರ್ ಜಾಫರ್ ಗೇವ್ 24 ಫಾರಗನ್ಸ್ ಆ್ಯಂಡ್ ವಾರ್ ಬ್ರಾಟ್ ಔಟ್ ಇಮ್ಯುನಿಟಿ. ಓಕೆ, ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಇಲ್ಲಿ ನೋಡಿ, ಎಫೆಕ್ಟ್ಸ್ ರಿಸಲ್ಟ್ಸ್ ಆಫ್ ಥರ್ಡ್ ಆಂಗ್ಲೋ ಮರಾಠ ವಾರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Obliged and Peshwa post, and second point is granted pension to Peshwa, and Pratap Shima granted Satara state, and Bajirao second surprised and Maratha and Peshwa of Maratha. ಇವು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್. ಹೆಲ್ಪ್ಡ್ ಗರ್ಲ್ಸ್ ಎಜುಕೇಷನ್ and started University of Mysore, developed irrigation, led new railway lines, started industries, formed legislative council, encouraged musicians, and abolished peace. Okay, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇದೊಂದು ಇದೆ, ತುಂಬ ಇಂಪಾರ್ಟೆಂಟ್ ಇದು. Method adopted by Rayana to fight the British. It is very important. First point, Rayana was a brave soldier and developed a sense of nationalism, and organized army, and organized secret meetings, looted treasury, and looted the taluk offices. Rayana was hanged. ಓಕೆ, ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಲೇಬೇಕಾಗುತ್ತೆ ನೀವು. ನೆಕ್ಸ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು ದ 18th century in Indian history was the century of political problems. Why? Death of Aurangzeb weakened the Mughal Empire, problems of succession, problems of administration, Mughal lost control over South India, political struggles in Carnatic resign, and death ಆಫ್ ಚಿಕ್ಕದೇವರಾಜ ಒಡೆಯರ್. ಇವು ಎಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟ್, ಫೇಲ್ಯೂರ್ ಆಫ್ ದ 1857 revolt. It is very important. Lack of unity, lack of leadership,
lack of planning, lack of organization, lack of common goal, lack of military strategies, lack of support from Indian rulers. Effects of the revolt of 1857. East India Company rule ended. Queen is declaration was issued. Expansion plans was given up. A stable government provided not to interfere in religious matters. ನ್ಯೂ ರೂಟ್ ಟು ಫ್ರೀಡಮ್ ಮೂಮೆಂಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಂಟ್ರಿಬ್ಯೂಷನ್ಸ್ ಆಫ್ ಸ್ವಾಮಿ ವಿವೇಕಾನಂದ ಟು ದಿ ಸೊಸೈಟಿ. ಇಲ್ಲಿಯೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇಲ್ಲಿ ಪಾಯಿಂಟ್ಸ್ಗಳು ನೋಡಿ, ಯಾವುದೆಲ್ಲ ಪಾಯಿಂಟ್ಸ್ಗಳು ನೆನಪಲ್ಲಿ ಇಟ್ಕೊಳ್ಬೇಕು, ರಿವಿಷನ್ ಮಾಡ್ಕೊಳ್ಬೇಕಂದ್ರೆ ಫೌಂಡೆಡ್ ರಾಮಕೃಷ್ಣ ಮಿಷನ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಕಾಸ್ಟ್ಲೆಸ್ ಸೊಸೈಟಿ, ಈಕ್ವಾಲಿಟಿ ಆಫ್ ಆಲ್ ರಿಲಿಜಿಯನ್ಸ್ ಆ್ಯಂಡ್ ಲವಿಂಗ್ ಲೈಫ್ ಆ್ಯಂಡ್ ಪಾಪ್ಯುಲರ್ prayer and yoga, and advocated social service and upheld the greatness of India, advocated and tolerance of the all religions, introduced Indian culture to the world, free India from Christian and fight poverty, literacy. Next important ಬಂದ್ಬಿಟ್ಟಲ್ಲಿ ಇದೊಂದು ಇಂಪಾರ್ಟೆಂಟ್. ದ ಎಕನಾಮಿಕ್ ಚೇಂಜಸ್ ಆಫ್ ದಿ ಟೈಮ್ ರೆಸ್ಪಾನ್ಸಿಬಲ್ ಫಾರ್ ದ 1857 ರಿವಲ್ಟ್. ಇವು ಇಷ್ಟು ಪಾಯಿಂಟ್ಸ್ಗಳು ಇದ್ದಾವೆ, ಕರೆಕ್ಟಾಗಿ ನೀವು ಅವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಯಾವುದು, ರೂಲ್ ಆಫ್ ದಿ ಬಿ ಆರ್ ಅಂಬೇಡ್ಕರ್ ಇನ್ ಅ ಫ್ರೀಡಮ್ ಸ್ಟ್ರಗಲ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಈಸ್ ಅ ಗ್ರೇಟ್ ಲೀಡರ್ fought for the rights of the untouchables and planned to eradicate caste system and started Mahar Tank movement and began Kalaram Temple movement and demand for separate electorate and constituencies, and founded and Bhaiskrut and Hitakarani Sabha, and next founded Swantar Karmik Party, published Janata and Mukanayak, served as the chairman of drafting committee, advocated equality. ಇಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ರೂಲ್ ಆಫ್ ಟ್ರೈಬಲ್ ರಿವೋಲ್ಟ್ಸ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಇದು ಕೂಡ ತುಂಬ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ, ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ, ನಿಮಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಕಾರ್ಡಿಂಗ್ ಟು ಲೂಥರ್ and Gulick, expand POSD CORB, P planning, O organization, S stopping, D direction, coordination and reporting, and B budgeting. ಓಕೆ, ಇವು ಕೂಡ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸ್ಟೆಪ್ಸ್ ಟೇಕನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ಹುಮನ್, ಸಖಿ ಒನ್ ಸ್ಟಾಪ್ ಸೆಂಟರ್, ಹೆಲ್ಪ್ಲೈನ್ ನಂಬರ್ 1091, ನಾರಿ ಶಕ್ತಿ ಆ್ಯಂಡ್ ವಂದನಾ ಅಧಿನಿಯಮ್ ಆ್ಯಕ್ಟ್, ಆ್ಯಂಡ್ ರಿಸರ್ವೇಷನ್ ಇನ್ ಲೋಕಸಭಾ ಆ್ಯಂಡ್ ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್. ಓಕೆ, ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ಬೇಕು ಅಂದರೆ ಇಲ್ಲಿದೆ ನೋಡಿ, ಅಚೀವ್ಮೆಂಟ್ಸ್ ಆಫ್ WHO. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಇವು 4 ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಭಾಗ 2ದಲ್ಲಿ ಇನ್ನೂ ಈ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಡ್ತೇನೆ. ಓಕೆ.